ಈ ನೆಟ್ವರ್ಕ್ ಇಲ್ವಂತೆ ಕಣ್ರಿ, ಎಲ್ಲ ಇಂಟರ್ನೆಟ್ ಅನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಹೌದು, ಮತ್ತೆ CRPC ಸೆಕ್ಷನ್ 144 ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂಡ್ ತುಂಬಾ ಟಿಯರ್ ಗ್ಯಾಸಸ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಎಲ್ಲಿ ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ನಾನು ನಿಮ್ಮ ಶ್ರೇಯಸ್, ಕ್ಲಿಯರ್ ಇನ್ಫೋ 360 ಇಂದ ವೆಲ್ಕಮ್ ಆಲ್ ಈ ವಿಡಿಯೋಗೆ, ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ವಿಡಿಯೋಗೆ. ಅಂಡ್ ಈ ಮೋಸ್ಟ್ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಆಫ್ ಪಾಸ್ಟ್ 1 or 2 ಡೇಸ್ ಇಂದ ಏನಾಗ್ತಿದೆ ನಮ್ಮ ಇಂಡಿಯಾನಲ್ಲಿ, ಏನಾಗ್ತಿದೆ ನಮ್ಮ ರಾಜಧಾನಿ ಡೆಲ್ಲಿನಲ್ಲಿ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ತುಂಬಾ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ ಮೇನ್ ಟಾಪಿಕ್ಗೆ. ಯಾರಪ್ಪ ಈ ಫಾರ್ಮರ್ಸ್, ಏನ್ ಈ ಫಾರ್ಮರ್ಸ್ ಉದ್ದೇಶ ಅಂತೆಲ್ಲ ಕೇಳೋದು ನೋಡಿದ್ರೆ, ಈ ಏನಾಗ್ತಿದೆ ಈ ಪ್ರೊಟೆಸ್ಟು, ಡೆಲ್ಲಿ ಚಲೋ ಯಾತ್ರಾ ಅನ್ನೋದನ್ನ ಈ ಪ್ರೊಟೆಸ್ಟ್ಗೆ ಕೊಟ್ಟಿರೋ ಹೆಸರು. ಈ ಡೆಲ್ಲಿ ಚಲೋನಲ್ಲಿ ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂದರೆ, ಪಂಜಾಬ್ ಹರಿಯಾಣ ಪ್ರಾಂತ್ಯದ ಫಾರ್ಮರ್ಸ್ ಎಲ್ಲ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ಇಬ್ಬರು ಆರ್ಗನೈಸೇಷನ್ ಇದೆ, ದೊಡ್ಡ ಆರ್ಗನೈಸೇಷನ್. ಯಾವುದು ಅಂದರೆ, ಒಂದು ಕಿಸಾನ್ ಮಜ್ದೂರ್ ಮೋರ್ಚ್ ಅಂಡ್ ಸಂಯುಕ್ತ ಕಿಸಾನ್ ಮೋರ್ಚ್ ಅಂತ. ಸೊ ಇದೆರಡರಲ್ಲಿ ಏನೇನು ಅಂದರೆ, ಒಂದು 250 ಸಣ್ಣ ಸಣ್ಣ ಆರ್ಗನೈಸೇಷನ್ಗಳು ಇದರಲ್ಲಿ ಒಟ್ಟುಗೂಡಿರುತ್ತೆ. ಸೊ ಅವರು ಇದನ್ನ ಈ ಡೆಲ್ಲಿ ಚಲೋ ಯಾತ್ರೆ, ಡೆಲ್ಲಿ ಚಲೋ ಒಂದು ಇದನ್ನ ಮಾಡ್ತಿರೋದು. ಏನಕ್ಕೆ ಮಾಡ್ತಿದ್ದಾರೆ ಇದನ್ನೆಲ್ಲ ಫಾರ್ಮರ್ಸು? ಎಲ್ಲ ಏನೇ ಆದ್ರೂ ಅವ್ರು ಎಷ್ಟೊಂದು ಬೆಳೆ ಬೆಳೀತಾರೆ. ಆ ಬೆಳೆ ಬೆಳೆಯೋದಕ್ಕೆ ಒಂದು ಮಿನಿಮಮ್ ಇಂತಿಷ್ಟೇ ಪ್ರೈಸ್, ಇದಕ್ಕಿಂತ ಜಾಸ್ತಿ ಮಾರಬೇಕು, ಇದಕ್ಕಿಂತ ಕಮ್ಮಿ ಮಾರಬಾರದು ಅನ್ನೋ ಒಂದು ಪ್ರೈಸ್ ಇರುತ್ತೆ. ಓಕೆನಾ? ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದನ್ನ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಹೇಳೋದು ಮಿನಿಮಮ್ ಸಪೋರ್ಟ್ ಪ್ರೈಸ್, MSP ಅಂತ. ಇವಾಗ ಏನಾಗ್ತಿದೆ ಅಂದರೆ, ಸದ್ಯಕ್ಕೆ MSP ಅನ್ನೋದೇನೋ ಇದೆ, ಬಟ್ ಆದರೆ ಅದಕ್ಕೆ ಯಾವುದೂ ಲಾ ಬಂದಿಲ್ಲ. ಆ್ಯಂಡ್ ನಮ್ಮ ಈ ಪ್ರೊಟೆಸ್ಟರ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ನಮಗೆ ಒಂದು ಲಾ ಬೇಕು, ಒಂದು ಸಾಲಿಡ್ ಲಾ ಬೇಕು, ದಟ್ ವಿಚ್ ಗೌನ್ಸ್ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದನ್ನ. ಇದು ಮೇನ್ ಉದ್ದೇಶ. ಮತ್ತು ಇದ್ರ ಕೆಳಗಡೆ ಎಷ್ಟೊಂದು ಉದ್ದೇಶಗಳಿದೆ, ನಾನು ಅದನ್ನೆಲ್ಲ ನಿಮಗೆ ಹೇಳ್ತೀನಿ ಏನೇನು ಉದ್ದೇಶ ಅಂತ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ತಿಳ್ಕೊಳ್ಳೋಣ, ಈ ಪಂಜಾಬ್ ಹರಿಯಾಣ ಪ್ರಾಂತ್ಯದಲ್ಲಿ ಏನೇನು ಬೆಳೀತಾರೆ, ಆ ಏನೇನು MSP ಯಾವ್ದ್ಯಾವ್ದಕ್ಕೆ ಸಿಗತ್ತೆ ಅವ್ರಿಗೆ ಅನ್ನೋದನ್ನೆಲ್ಲ. ಸೊ ಭತ್ತ, ಗೋಧಿ, ಜೋಳ, ಮುಸ್ಕಿನ ಜೋಳ, ರಾಗಿ, ಬಾದ್ಲಿ ಮತ್ತು ರಾಗಿ. ನೆಕ್ಸ್ಟು ದ್ವಿದಳ ಧಾನ್ಯಗಳು ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಮಸೂರ್ ದಾಲ್ ಅಂತ ಏನು ಕರಿತೀವಿ ಅದು. ಮತ್ತು ಎಣ್ಣೆ ತೆಗೆಯೋ ಕಾಳುಗಳು ಯಾವುದು ಅಂದರೆ ಕಡಲೆಕಾಯಿ, ರ್ಯಾಪ್ಸಿಡ್ ಸಾಸಿವೆ ಅಂತಾರೆ, ಸೋಯಾಬೀನು, ಮತ್ತು ನಾರ್ಮಲ್ ಸಾಸಿವೆ, ಸೂರ್ಯಕಾಂತಿ, ಕುಸುಬೆ. ಮತ್ತು ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಶುಗರ್ ಕೇನ್ ಇರ್ಬೋದು, ಆ ಥರದ್ದೆಲ್ಲ ಎಷ್ಟೊಂದು ಆಲ್ರೆಡಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಕೊಟ್ಟಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ಬಿಟ್ಟು. ಬಟ್ ಇದು ಯಾವುದಕ್ಕೂ ಲಾ ಇಲ್ಲ, ಗೌನ್ ಮಾಡೋದಕ್ಕೆ ಅಂದರೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಲಾ ಇಲ್ಲ. ಸೊ ಈ ನಮ್ಮ ಪ್ರೊಟೆಸ್ಟರ್ದು ಮೇನ್ ಪಾಯಿಂಟು, ನನಗೆ ಇದಕ್ಕೆಲ್ಲ ಒಂದು ಲಾ ಬೇಕು ಅಂತ. ಸೊ ಅದಕ್ಕೆ ಈ ಪ್ರೊಟೆಸ್ಟ್ ನಡೀತಿರೋದು. ಅದು ಬಿಟ್ಟು ಇನ್ನೇನೇನು ಫಾರ್ಮರ್ಸ್ ಏನೇನು ಇದೆ ಅಂತ ಅಂದರೆ ಒಂದಿಷ್ಟು ಲಿಸ್ಟೇ ಇದೆ. ನಾನು ಅದನ್ನ ಇದು ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಲಿಸ್ಟೇ ಇದೆ. ಏನು ಅಂದರೆ, ಫಸ್ಟ್ ಒಂದು ಎಲ್ಲ ಫಾರ್ಮರ್ಗಳಿಗೂ ಇದುವರ ತನಕ ಯಾವ್ಯಾವ ಸಾಲಗಳಿದೆಯೋ ಎಲ್ಲ ಮನ್ನಾ ಮಾಡಬೇಕು. ಮತ್ತು ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಆಫ್ 2013 ಅಂದರೆ ಯಾರಾದರೂ ಇವಾಗ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕು ಅಂತಂದರೆ ಆ ಫಾರ್ಮರ್ದು ರಿಟರ್ನ್ ಕನ್ಸೆಂಟ್ ಇರಬೇಕು. ಮತ್ತೆ ಆ ಮತ್ತೆ ಕಾಂಪನ್ಸೇಷನ್ ಎಟ್ 4 times ದ ಕಲೆಕ್ಟರ್ ರೇಟ್ ಕೊಡಬೇಕು ಅಂತ ಒನ್ ಆಫ್ ದ ಇದನ್ನ ಇದು ಮಾಡಿದ್ದಾರೆ. ಮತ್ತೆ ವಿತ್ಡ್ರಾಲ್ ಫ್ರಮ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡ್ ಫ್ರೀಸ್ ಆಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಇದೆ. ಸೊ ಕೆಲವುದನ್ನೆಲ್ಲ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡಕ್ ಹೋಗದೆ ಆಗದೆ ಇರಬಹುದು, ಬಟ್ ಅದಕ್ಕೆ ಏನಾದ್ರು ಒಂದು ಡಿಫ್ರೆಂಟ್ ರೂಟ್ ತರ ಮಾಡಬಹುದು. ಅಂಡ್ ನೆಕ್ಸ್ಟ್ ಇನ್ನ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ,
ಪೆನ್ಷನ್ ಎಲ್ಲ ಫಾರ್ಮರ್ಗೂ ಪೆನ್ಷನ್ ಬರಬೇಕು ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಸ್ಟ್ರಿಕ್ಟ್ ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್ ಆನ್ ಕಂಪನೀಸ್ ಪ್ರೊಡ್ಯೂಸಿಂಗ್ ಫೇಕ್ ಸೀಡ್ಸ್. ಇದು ಭಾರಿ ಇಂಪಾರ್ಟೆಂಟು ಮಾರಾಯ. ಯಾಕೆ ಅಂದರೆ ಪಾಪ ರೈತರು ಆ ಬೀಜಗಳನ್ನೇ ನಂಬ್ಕೊಂಡಿರ್ತಾರೆ. ಬೀಜ ಹಾಕಿದ್ರೆ ಕ್ರಾಪ್ಸ್ ಬರುತ್ತೆ ಅಂದ್ಕೊಂಡು ಅದಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸುರಿತಾರೆ. ಅದೇ ಫೇಕ್ ಬೀಜ ಆಯಿತು ಅಂದರೆ ಏನು ಮಾಡ್ತಾರೆ ಪಾಪ, ಅವರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ. ಸೊ ಅದಕ್ಕೆ ಇದನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ಬೇಕಾಗತ್ತೆ. ಹೌದು, ಇದೊಂದು ನಾವು ಇದನ್ನು ನಾನು ಪರ್ಸ್ನಲಿ ನಾನು ಇದನ್ನು ಒಪ್ಕೋತೀನಿ. ಯಾಕೆಂದರೆ ಡೈರೆಕ್ಟ್ಲಿ ಇದು ಫಾರ್ಮರ್ಸ್ಗೆ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನು ಹೇಳಬೇಕು ಅಂದರೆ ಸ್ಟ್ರಿಕ್ಟ್ ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್ ಅದಾಯಿತು. ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಸ್ಪೈಸಸ್ ಸಚ್ ಆಸ್ ಚಿಲ್ಲಿ ಆ್ಯಂಡ್ ಟರ್ಮರಿಕ್, ಒಂದು ಹೊಸ ಆಯೋಗನ ತರಬೇಕು, ನ್ಯಾಷನಲ್ ಕಮಿಷನ್ ತರಬೇಕು ಫಾರ್ ಸ್ಪೈಸಸ್ ಸಚ್ ಆಸ್ ಚಿಲ್ಲಿ ಆ್ಯಂಡ್ ಟರ್ಮರಿಕ್ ಅಂತೆಲ್ಲ ಹೇಳಿದ್ದಾರೆ. ಕೆಲವುದು ಇಷ್ಟೊಂದೆಲ್ಲ ಇದ್ಮೇಲೆ ಕೆಲವುದೆಲ್ಲ ಸರ್ಕಾರನೂ ಡೆಫಿನೆಟ್ಲಿ ಗಮನ ಹರಿಸುತ್ತೆ. ಬಟ್ ಕೆಲವುದನ್ನೆಲ್ಲ ಸರ್ಕಾರ ಮಾಡೋಕ್ಕಾಗದೇ ಇರ್ಬೋದು. ಯಾಕೆ ಅಂದರೆ ಇಟ್ ಈಸ್ ಆಲ್ಸೋ ಗೌರ್ನ್ ಬೈ ಸಮ್ ಅದರ್ ವರ್ಲ್ಡ್ ಬಾಡೀಸ್ ಅಂತಾನೆ ಹೇಳ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಅಪ್ ಟು ಗೌರ್ಮೆಂಟ್ ಅದನ್ನು ಹೆಂಗೆ ಡಿಸಿಷನ್ ತಗೊಳತ್ತೆ, ಏನು ಡಿಸಿಷನ್ ತಗೊಳತ್ತೆ ಅಂತ. ಬನ್ನಿ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ ಇವಾಗ. ಸೊ ಎಲ್ಲೆಲ್ಲಿ ಎಲ್ಲಾಗ್ತಿದೆ ಇದು ಅಂತನ್ನೆಲ್ಲ ನಾನು ಅದನ್ನ ವಿವರಿಸ್ತೀನಿ, ಬನ್ನಿ. ನೆಕ್ಸ್ಟ್ ಕ್ವಶನ್ನು ಎಲ್ಲಾಗ್ತಿದೆ ಇದು ಅಂತ ಕೇಳಕ್ ಹೋಯ್ತು ಅಂದ್ರೆ ಇದು ಆಗ್ತಿರೋದು ಡೆಲ್ಲಿ ಬಾರ್ಡರ್ಸ್ ಯಾವ್ದ್ಯಾವ್ದಿದೆ, ಯಾವುದು ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇದೆ ಡೆಲ್ಲಿ ಪಂಜಾಬ್ ಹರಿಯಾಣ ಬಾರ್ಡರ್ಸ್ ಅಲ್ಲಿ ಆಗ್ತಿರೋದು. ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಕೇಳ್ಬೋದು, ಶ್ರೇಯಸ್ ಪ್ರೊಟೆಸ್ಟರ್ಸ್ ಆರ್ ಫ್ರೀ, ಬರ್ಬೋದು, ಪ್ರೊಟೆಸ್ಟ್ ಮಾಡ್ಬೋದು ಡೆಲ್ಲಿನಲ್ಲಿ ಬಂದು ಅವ್ರ ಬೇಡಿಕೆ ಏನೇನಿದೆ ಅವನ್ನೆಲ್ಲ ಕೊಡ್ಬೋದು ಅಂತ. ಬಟ್ ಡೆಲ್ಲಿ ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ಒಂದು 15 days ಬ್ಯಾಕ್ ಅನ್ಕೋತೀನಿ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪಬ್ಲಿಕ್ ಗ್ಯಾದರಿಂಗು, ಪಬ್ಲಿಕ್ ಸ್ಪೀಚು, ಮತ್ತೆ ಮಾಸ್ ಗ್ಯಾದರಿಂಗು, ಮಾಸ್ ಸ್ಪೀಚ್, ಮತ್ತೆ ಮಾಸ್ ವೆಹಿಕಲ್ಸ್ ಎಂಟ್ರಿ ಆಗೋದನ್ನೆಲ್ಲ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂತೂ ಅಂದರೆ ಮೋಸ್ಟ್ಲಿ ಪೊಲಿಟಿಕಲ್ ಎಲೆಕ್ಷನ್ಸು ಅದು ಇದು ಎಲ್ಲ ಕಾರಣ, ಒನ್ ಆಫ್ ದ ಕಾರಣ ಆಗಿರ್ಬೋದು, ಸೆಕ್ಯೂರಿಟಿ ಕಾರಣ ಆಗಿರ್ಬೋದು. ಸೊ ಏನು ಮಾಡ್ತಿದಾರಪ್ಪ ಅಂತೂ ಅಂದರೆ ಅದಕ್ಕೆ ಪೊಲೀಸ್ನವರು ಅವ್ರನ್ನ ಡೆಲ್ಲಿ ಬಾರ್ಡರ್ಸ್ ಅಲ್ಲೇ ತಡೆದು ಬಿಡ್ತಿದ್ದಾರೆ. ನಿಮಗೆ ವಿಜುವಲ್ಸ್ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ. अगर किसान घोड़े पर सवार होकर के आते हैं, और खासतौर पर अगर बात की जाए निहंग सरदारों की, जो कि अक्सर अमूमन जो है वो घोड़े पर होते हैं, उनके लिए भी इंतजाम जो है वो दिल्ली में किए गए हैं दिल्ली पुलिस की तरफ से. दरअसल आप बड़े इन कंटेनरों के अंदर आप एक तरीके का ऑयल जो है वो भरा गया है. ये ऑयल खासतौर पर इसलिए लाया गया है ताकि अगर किसान घोड़े पर सवार होकर के आए तो वो स्लिप कर जाए, उनके जो घोड़े हैं वो स्लिप कर जाए ताकि आगे ना बढ़ सके. Taking place here at the Tikri border, they are also keeping a very close eye on the route that the farmers might be taking all the way from Punjab, might be crossing Haryana and then coming to the national capital. So the authorities are leaving no stone unturned, making sure that they are prepared. And what you are seeing is a massive preparation because, as I told you, this is the Lakshman Rekha. Police also placed here the containers filled up with the soil, and right now you can see the heavy police deployment at the Tikri border right now. As we move further towards the flyover, the National Highway flyover at Singhu border, what you will see is the JCB machines movement out there, RAF personnel deployed. What you see out here on the flyover itself, concrete blocks of 6 feet or even taller than that have been installed. And a different picture that you get at Singhu border is that these concrete blocks have been also blocked with cement. So overnight cement has been put in these concrete blocks. Iron rods have been fixed inside them to make them permanent structures. 70 मीटर के इलाके में सीमेंट की बैरिकेडिंग की गई है, और इस बैरिकेडिंग के बीच में सीमेंट का मसाला भरा हुआ है ताकि ट्रैक्टर या किसी अन्य मशीन से इनको खींचा ना जा सके. अगर ट्रैक्टर आगे भी बढ़ते हैं तो सीमेंट के मसाले में कांटेदार कीलें लगाई गई हैं ताकि टायर यहाँ पर पंचर हो जाए. ಅಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಡಿಜಿಟಲೈಸೇಷನ್ ಇನ್ ಪೊಲೀಸಿಂಗ್ ಅಂತಾನೆ ಹೇಳ್ಬೋದು ಇದನ್ನ. ಏನು ಅಂದರೆ 4 ರಿಂದ 5
ಹದ್ದಿನ ಕಣ್ಗಾವಲು ಅಂದರೆ ಏನು, ನಮ್ಮ ಡ್ರೋನ್ಗಳನ್ನು ಯೂಸ್ ಮಾಡಿಬಿಟ್ಟು ಮಾಬ್ ಮೆಂಟಾಲಿಟಿ ಸ್ಟಡಿ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸ್. ಆ್ಯಂಡ್ ಇದನ್ನೆಲ್ಲ ನೋಡ್ತಿದ್ರೆ 100% ಗೊತ್ತಾಗುತ್ತೆ ಪೊಲೀಸ್ನವರು ದೇ ವೇರ್ ಫುಲ್ ರೆಡಿ ಟು ಫೇಸ್ ದಿಸ್ ಅಂತ. ಹೆಂಗೆ ಅಂದರೆ 1 ವೀಕಿಂದ ಅವರು ರಿಹರ್ಸಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ 1 ವೀಕಿಂದ ಅವರು ಪ್ರಿಪೇರ್ ಆಗಿದ್ದಾರೆ ದಟ್ ಎಷ್ಟೇ ಮಾಬ್ ಬಂದು ನಾವು ಅದು ಅವ್ರನ್ನ ತಡಿತೀವಿ ಅಂತ. ಆ್ಯಂಡ್ ಇನ್ನೂ ನಾನು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಓದಿದೆ, ಯಾರೋ ಒಂದು ಅಫಿಷಿಯಲ್ಸ್ ಹೇಳಿರೋದು, ಇಫ್ ದೇ ಬಿಕಮ್ ಅಗ್ರೆಸಿವ್ ಯು ಆಲ್ಸೋ ಬಿಕಮ್ ಅಗ್ರೆಸಿವ್ ಅಂತ. ಸೊ ಹೆಂಗೆ ಅಂದರೆ ಯಾರನ್ನು ಹರ್ಟ್ ಮಾಡಬಾರ್ದು ಬಟ್ ಚದುರಿಸ್ಬೇಕು ಅನ್ನೋದೇ ಅವ್ರದ್ದು ಮೇನ್ ಮೋಟಿವು. ಸೊ ಎಸ್, ಈ ಒಂದು ವಿಡಿಯೋ ಹೆಂಗೆ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲಿ ನಡೀತಾ ಇದೆ, ಇದರ ಎಫೆಕ್ಟ್ ಏನು ಅಂತನ್ನೆಲ್ಲ ಹೇಳಿದ್ದೀನಿ. ಇವಾಗ ಲಾಸ್ಟಲ್ಲಿ ಏನಾಗಬಹುದು ಇದು ಅಂತ ನನ್ನನ್ನು ಕೇಳ್ತು ಅಂದರೆ, ಎಟ್ ದ ಎಂಡ್ ಆಫ್ ದ ಡೇ ನಾನು ಯಾರೂ ಅಲ್ಲ ಇದನ್ನು ಡಿಸೈಡ್ ಮಾಡೋದಕ್ಕೆ. ಬಟ್ ಡೆಫಿನೆಟ್ಲಿ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯೂಶಲಿ ಸೆಂಟ್ರಲ್ ಗೌರ್ಮೆಂಟೇ ಫಾರ್ಮರ್ ಆರ್ಗನೈಸೇಷನ್ ಹೆಡ್ ಯಾರು ಇರ್ತಾರೆ ಅವ್ರ ಜೊತೆ ಮಾತುಕತೆ ಮಾಡ್ತಾರೆ, ಸಂಧಾನ ಕಾರ್ಯಕ್ರಮಗಳು ಖಂಡಿತ ಆಗತ್ತೆ. ಆ್ಯಂಡ್ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದ ಅರ್ಜುನ್ ಮುಂಡಾ ಅಂದರೆ ಅಗ್ರಿಕಲ್ಚರಲ್ ಮಿನಿಸ್ಟರು, ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು. ಸೊ ಅವರು ಒಂದು ರೌಂಡು ಮೀಟಿಂಗ್ ನಿನ್ನೆ ಆಗಿದೆ, ಏನೂ ಅದರಲ್ಲಿ ಫಲಪ್ರದ ಆಗಿಲ್ಲ. ಸೊ ಅದಕ್ಕೆ ಡೆಫಿನೆಟ್ಲಿ ಡೆಫಿನೆಟ್ಲಿ ತಂದೆ ತರ್ತಾರೆ ಇದನ್ನೆಲ್ಲ ಮಾಬ್ನೆಲ್ಲ ಸ್ಟಾಪ್ ಮಾಡೋಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಇದು ಪ್ರೋ ಫಾರ್ಮರ್ಸೇ ಆಗಿರುತ್ತೆ ಹೊತ್ತು ಅಗೇನ್ಸ್ಟ್ ಖಂಡಿತ ಆಗಿರಲ್ಲ. ಯಾಕೆಂದರೆ ಫಾರ್ಮರ್ಸ್ ನಮ್ಮ ಇಂಡಿಯಾ ಬೆನ್ನೆಲುಬು ಆ್ಯಂಡ್ ಅವರಿಂದಾನೇ ನಾವು ಅಂತ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು. ಆ್ಯಂಡ್ ಫಾರ್ಮರ್ಸ್ ಆರ್ ದ ಮೇನ್ ಪರ್ಸನ್ ಬಿಹೈಂಡ್ ಎವ್ರಿ ಲೈಫ್ ಆಫ್ ದ ಇಂಡಿಯನ್ಸ್ ಅಂತಲೇ ನಾವು ಹೇಳ್ಬೋದು. ಎವ್ರಿ ಲೈಫ್ ಆಫ್ ಇಂಡಿಯನ್ಸ್ ಅಲ್ಲ, ಎವ್ರಿ ಲೈಫ್ ಆಫ್ ಎ ವರ್ಲ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಡೆಫಿನೆಟ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಂದು ಒಳ್ಳೆ ತೀರ್ಪು ತಗೊಳತ್ತೆ, ಒಳ್ಳೆ ಡಿಸಿಷನ್ ತಗೊಳತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೊಂದು ಕಡೆಯ ಪ್ರಶ್ನೆ ಕಾಡ್ತಿದೆ, ಏನು ಅಂದರೆ, ಈಸ್ ದಿಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್? ಇದೇನಾದರೂ ಪೊಲಿಟಿಕಲಿ ಏನಾದರೂ ಹುಟ್ಟಿಸಿರೋದಾ? ಯಾಕೆಂದರೆ 2020ನಲ್ಲಾಗಿತ್ತು, ಆಮೇಲೆ ಏನೂ ಇರಲಿಲ್ಲ, ತಿರ್ಗಾ 2024ಅಲ್ಲಾಯಿತು. ಸೊ ಈ ಕ್ವಶನನ್ನು ಕೇಳ್ತಾ ನಾನು ಇದನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ಕ್ವಶನ್ಗೆ ಆನ್ಸರ್ಸು, ಡಿಸ್ಕಷನ್ನು, ಹೆಲ್ತಿ ಡಿಸ್ಕಷನ್ಸ್ ನಾವು ಕಮೆಂಟ್ ಸೆಕ್ಷನಲ್ಲಿ ಮಾಡೋಣ. ಸೊ ನಿಮ್ಗೆ ಏನು ಗೊತ್ತು ಅದ್ರ ಬಗ್ಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನೋಡಿದ್ದೀರಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅನ್ಕೋತೀನಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಕಂಟೆಂಟ್ ಮಾಡೋದಕ್ಕೆಲ್ಲ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನು ಕೇಳಿರೋ ಕ್ವಶನ್ಗೆ, ಓಕೆನಾ? ಸೊ ಮುಂದಿನ ಹಾಟ್ ಟಾಪಿಕ್ ಇನ್ಫಾರ್ಮೇಟಿವ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.